ಲಂಕಾಪಟ್ಟಣದಲ್ಲಿ ಹನುಮಂತ ದೇವರು ಎಲ್ಲ ಕಡೆಗಳಲ್ಲಿ ತಾವು ಸೀತಾದೇವಿಯರನ್ನು ಹುಡುಕಿದ್ದಾರೆ. ಆದರೆ ಸೀತಾದೇವಿಯರು ಎಲ್ಲೂ ಕಂಡಿಲ್ಲ. ಅವರಿಗೆ ಎಲ್ಲ ಮನೆಗಳಲ್ಲಿ ಹುಡುಕಿದ್ದಾರೆ, ಹೆಣ್ಣು ಮಕ್ಕಳು ಇರುವಂತಹ ಸ್ಥಳಗಳಲ್ಲಿ ಹುಡುಕಿದ್ದಾರೆ, ಎಲ್ಲ ಉದ್ಯಾನಗಳಲ್ಲಿ ಹುಡುಕಿದ್ದಾರೆ, ಎಲ್ಲ ಅಂತಃಪುರಗಳಲ್ಲಿ ಹುಡುಕಿದ್ದಾರೆ. ಎಲ್ಲಿ ಹುಡುಕಿಯೂ ಸೀತಾದೇವಿಯರನ್ನು ಹನುಮಂತ ದೇವರು ಕಾಣದಾದಾಗ ಹನುಮಂತ ದೇವರು ಆಲೋಚನೆ ಮಾಡಿದ್ದಾರೆ, ಇನ್ನು ಅಶೋಕವನಕ್ಕೆ ಹೋಗ್ತೇನೆ, ಆ ವನದಲ್ಲಿ ಸೀತಾದೇವಿಯರನ್ನು ನಾನು ಹುಡುಕ್ತೇನೆ ಅಂತ ನಿಶ್ಚಯ ಮಾಡಿ ಅಶೋಕವನಕ್ಕೆ ತಾವು ಬಂದಿದ್ದಾರೆ. ಬಂದರೆ ಆ ಅಶೋಕವನ ಹೇಗಿತ್ತು ಅಂತ ವರ್ಣನೆ ಮಾಡ್ತಾ, ಕುಬೇರನ ಚೈತ್ರ ರಥ ಎಲ್ಲ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬ ದಿಕ್ಪಾಲಕರಿದ್ದಾರೆ. ಒಬ್ಬೊಬ್ಬ ದಿಕ್ಪಾಲಕರಿಗೆ ಒಂದೊಂದು ಪಟ್ಟಣ ಇದೆ. ಆ ಒಂದೊಂದು ಪಟ್ಟಣದಲ್ಲಿ ಒಂದೊಂದು ಉಪವನಗಳಿದ್ದಾವೆ, ಉದ್ಯಾನಗಳಿದ್ದಾವೆ. ಆ ಉದ್ಯಾನವನದಲ್ಲಿ ಕುಬೇರನ ವನದ ಹೆಸರು ಚೈತ್ರ ರಥ ಅಂತ ಅವನ ಉಪವನಕ್ಕೆ ಹೆಸರು. ಇಂದ್ರನ ವನಕ್ಕೆ ಹೆಸರು ನಂದನವನ ಅಂತ. ಇದಂತೂ ಪ್ರಸಿದ್ಧ. ಯಾವ ಹನುಮಂತ ದೇವರ ಆಲೋಚನೆ ಮಾಡಿದ್ರಂತೆ, ಆ ಎಲ್ಲ ಉಪವನಗಳನ್ನು ಮೀರಿಸುವ ವನ ಈ ಅಶೋಕವನ ಆಗಿದೆ. ಯಾಕೆಂದರೆ ಅಲ್ಲೆಲ್ಲ ಆಯಾಯ ಋತುಮಾನಕ್ಕೆ ತಕ್ಕ ಹಣ್ಣು ಹಂಪಲುಗಳು, ಹೂವು, ಗಿಡಗಳು ಇದು ಮಾತ್ರ ಬೆಳೆಯುವಂಥದ್ದು. ಆದರೆ ರಾವಣನ ಹೆದರಿಕೆಯಿಂದ ಈ ಅಶೋಕವನದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ಋತುಗಳ ಹಣ್ಣು ಹಂಪಲುಗಳು ಸಿಗ್ತಾ ಇದ್ದಾವೆ ಅಂತ ಅವರು ತಾವು ಯೋಚನೆ ಮಾಡ್ತಾ ಅಲ್ಲಿಂದ ಬಂದು ಶಿಂಶುಪ ವೃಕ್ಷವನ್ನು ಏರಿ ಅದರ ಎಲೆಗಳ ಮಧ್ಯದಲ್ಲಿ ತಮ್ಮನ್ನು ತಾವು ಮರೆ ಮಾಡಿಕೊಂಡು ತಾವು ಕುಳಿತುಕೊಂಡು 10 ದಿಕ್ಕುಗಳಲ್ಲಿಯೂ ಕಣ್ಣಾಡಿಸಿದ್ದಾರೆ. ಎಲ್ಲಾದರೂ ಸೀತಾಕೃತಿಯನ್ನು ನಾನು ಕಾಣ್ತೇನಾ ಅಂತ ಕಣ್ಣಾಡಿಸಿದ್ದಾರೆ. ಹಾಗೆ ಕಣ್ಣಾಡಿಸುವ ಸಂದರ್ಭದಲ್ಲಿ ಅವರಿಗೆ ಸೀತಾಕೃತಿಯ ದರ್ಶನ ಆಗಿದೆ. ಹೇಗಿದ್ದಾರೆ ಸೀತಾಕೃತಿ? ತತ್ರ ದೀನಾಂ ಇವ ಆದೀನಾಂ ಮಲಿನಾಂ ಇವ ಚಾಮಲಾಂ ಕೃಷಾಂ ಇವೋಪವಾಸೇನ ಹ್ಯಕೃಷಾಂ ಪ್ರಕೃತಿಂ ಶ್ರಿಯಃ ಮಾರುತಿ ಶಿಂಶುಪಾಮೂಲೆ ಮಾಯಾ ಸೀತಾಮವೈಕ್ಷತ. ಈಗಾಗಲೇ ವನವಾಸಕ್ಕೆ ಬಂದವರು ರಾಮ ಸೀತಾ ಲಕ್ಷ್ಮಣರು. ಆ ವನವಾಸದಲ್ಲಿ ಒಂದಿಷ್ಟು ದಿವಸ ಕಳೆಯುವ ಸಂದರ್ಭದಲ್ಲಿ ರಾವಣ ಅದೇ ವನವಾಸದ ಮಧ್ಯದಿಂದಲೇ ಸೀತಾಕೃತಿಯನ್ನು ಅಪಹಾರ ಮಾಡಿಕೊಂಡು ಅಶೋಕವನದಲ್ಲಿ ತಂದಿಟ್ಟಿದ್ದಾನೆ. ಹಾಗಾಗಿ ಆಕೆ ನೋಡಲಿಕ್ಕೆ ದೀನಳಂತೆ ಕಾಣ್ತಾ ಇದ್ದಾಳೆ. ಆದರೆ ವಾಸ್ತವಿಕವಾಗಿ ದೀನಳಲ್ಲ. ಆಕೆ ನಿರ್ಮಲಳಾಗಿ ನಿರ್ಮಳಲು. ವಾಸ್ತವಿಕವಾಗಿ ಅವಳಲ್ಲಿ ಯಾವುದೇ ದೋಷ ಇಲ್ಲ, ಮಲ ಇಲ್ಲ. ಆದರೆ ಎಲ್ಲ ಮೈಯೆಲ್ಲ ಧೂಳು ಧೂಳು ಆದ ಹಾಗೆ ಕಾಣ್ತಾ ಇದ್ದಾಳೆ. ಆಕೆಗೆ ಉಪವಾಸಾದಿಗಳಿಂದ ಕೃಶಳಾಗೋದು, ತುಂಬ ತಿಂದರೆ ದಪ್ಪ ಆಗೋದು ಇವೆಲ್ಲ ಇಲ್ಲ. ಅವೆಲ್ಲ ನಮ್ಮಂಥ ಮನುಷ್ಯರಿಗೆ ಮಾತ್ರ, ಅವರಿಗೆಲ್ಲ ಅದಿಲ್ಲ. ಆದರೂ ತುಂಬ ಕೃಶಳಂತೆ, ಉಪವಾಸದಿಂದ ಕೃಶಳಾದಂತೆ ಆಕೆ ಕಾಣ್ತಾ ಇದ್ದಾಳೆ. ನೆಲದ ಮೇಲೆ ಕೂತಿದ್ದಾಳೆ, ತಲೆಗೂದಲು ಇಳಿಬಿದ್ದಿದೆ, ಧಾರಾಕಾರವಾಗಿ ಕಣ್ಣಿಂದ ನೀರು ಬರ್ತಾನೇ ಇದೆ. ಭಾರೀ ಆಶ್ಚರ್ಯ. ಏಕವಸ್ತ್ರಧಾರಿಣಿ ಆಗಿದ್ದಾಳೆ. ಕೆಲವು ಅನಿವಾರ್ಯವಾದ ಆಭರಣಗಳಿಂದ ಅಲಂಕೃತಳಾಗಿದ್ದಾಳೆ. ಅಂತಹ ಮಾಯಾ ಸೀತೆಯನ್ನು ಹನುಮಂತ ದೇವರು ತಾವು ಕಂಡಿದ್ದಾರೆ ಅಂತ. ಇದು ಮಾಯಾ ಸೀತೆ. ಎಲ್ಲ ರಾಮಾಯಣದ ಕಥೆಯನ್ನು ಓದಿದವರಿಗೆ ಈ ಪ್ರಸಂಗ ಗೊತ್ತಿರುತ್ತೆ. ರಾವಣ ಯಾವಾಗ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ಹೊರಟು ಬಂದನೋ ಆ ಕ್ಷಣದಲ್ಲೇ ಇಂದ್ರದೇವರು ತಾವು ಒಂದು ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ತಾವು ಪ್ರವಿಷ್ಟರಾದರು, ಅಗ್ನಿಯನ್ನು ಪ್ರವೇಶ ಮಾಡಿಸಿದರು. ಒಂದು ಭಾಗದಿಂದ ಸೀತೆಯ ಸಾನ್ನಿಧ್ಯ ಅದರಲ್ಲಿ ಬರುವಂತೆ ಮಾಡಿದರು. ಅಂಥ ಪ್ರತಿಕೃತಿಯನ್ನೇ ರಾವಣ ಸೀತೆ ಅಂತ ಭ್ರಮಿಸಿ ಎತ್ಕೊಂಡು ಬಂದಿದ್ದ. ಅಂಥ ಅಜ್ಞಾನಿ ರಾವಣ. ವಾಸ್ತವಿಕವಾಗಿ ಈ ಮೇಣದ ಪ್ರತಿಮೆಗಳನ್ನು ಮಾಡಿಟ್ಟಿರ್ತಾರೆ, ಹೋಗಿ ಆ ಮೇಣದ ಪ್ರತಿಮೆಯನ್ನೇ ನಿಜವಾದ ವ್ಯಕ್ತಿ ಅಂತ ಎತ್ಕೊಂಡು ಬಂದುಬಿಟ್ಟ. ಹಾಗೆ ರಾವಣ ಯಾವುದು ನಿಜವಾದ ಸೀತೆ, ಯಾವುದು ಸೀತಾ ಪ್ರತಿಕೃತಿ ಅನ್ನೋದರ ವ್ಯತ್ಯಾಸವನ್ನು ಗುರುತಿಸಲಿಕ್ಕಾಗದೆ ಪ್ರತಿಕೃತಿಯನ್ನೇ ನಿಜವಾದ ಸೀತೆ ಎಂದುಕೊಂಡು ತಂದು ಕೂತಿದ್ದ. ಅಂತಹ ಸೀತಾಕೃತಿಯನ್ನು ಹನುಮಂತ ದೇವರು ತಾವು ಕಂಡಿದ್ದಾರೆ. ಕಂಡ್ರೆ ಹನುಮಂತ ದೇವರು ಆಲೋಚನೆ ಮಾಡಿದ್ರಂತೆ, ಯಾರಿರಬಹುದು ಈಕೆಯ ಸುತ್ತಲೂ ಎಲ್ಲ ರಾಕ್ಷಸಿಯರು ಕೂತು ಕಾವಲು ಕಾಯ್ತಾ ಇದ್ದಾರೆ. ಹೋಗ್ಲಿ, ಯಾವುದೋ ಮರದ ಬುಡದಲ್ಲೆಲ್ಲ ಮಾತಾಡ್ತಾ ಕೂತಿದ್ದಾರೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ಈಕೆ ರಾಕ್ಷಸಿಯ ಹಾಗೆ ಕಾಣ್ತಾ ಇಲ್ಲ. ಈಕೆ ನೋಡಿದರೆ
ಯಾವುದೋ ಮಹಾಪುರುಷ ಇರಬೇಕು, ಮಹಾವ್ಯಕ್ತಿ ಇರಬೇಕು ಅನ್ಸತ್ತಲ್ಲ, ಯಾರಿದು ಅಂತ ಯೋಚನೆ ಮಾಡ್ತಾ ಅವರಂದುಕೊಂಡ್ರು. ರಾಮದೇವಸ್ಯ ದೇವೀಯಂ ವ್ಯಕ್ತಂ ಆಯತಲೋಚನ, ಇದು ಖಂಡಿತವಾಗಿ ರಾಮದೇವರ ಪತ್ನಿಯೇ ಇರಬೇಕು ಅಂತ ಅವರು ನಿಶ್ಚಯ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲ, ಹೇಗೆ ಗೊತ್ತಾಯಿತು? ಫೋಟೋ ಗೀಟೋ ಇರಲಿಲ್ವಲ್ಲ ಅವಾಗ, ಹೇಗೆ ಗೊತ್ತಾಯಿತು ಇದು ರಾಮದೇವರ ಪತ್ನಿಯೇ ಅಂತ? ಹೇಗೆ ಗೊತ್ತಾಯಿತು ಅಂದರೆ, ರಾಮದೇವರು ಸೀತಾದೇವಿಯರಿಗಿದ್ದ ಲಕ್ಷಣವನ್ನೆಲ್ಲ ಹನುಮಂತನಿಗೆ ಹೇಳಿದ್ರಂತೆ. ನೋಡು, ಹೀಗೆ 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 ಅಂತ ಅದನ್ನು ಹನುಮಂತ ದೇವರು ನೆನಪಿಸಿಕೊಳ್ತಾರೆ. ಇಂತಹ ಲಕ್ಷಣವನ್ನೆಲ್ಲ ಸ್ವಾಮಿಯಾದ ಶ್ರೀರಾಮಚಂದ್ರ ದೇವರು ನನಗೆ ಅವತ್ತು ಹೇಳಿದರು. ರಾಮನ ಸರ್ವಜ್ಞತ್ವಕ್ಕೆ ಇದೊಂದು ಸಂಕೇತ. ಏನಪ್ಪ ಅಂದರೆ, 4 ದಿಕ್ಕುಗಳಿಗೆ ಅನೇಕ ಕಪಿಗಳು ಹೋಗಿದ್ದಾರೆ. ಅದರಲ್ಲಿಯೂ ದಕ್ಷಿಣ ದಿಕ್ಕಿಗೆ ವಿಶೇಷವಾಗಿ ಅಂಗದ, ತಾರ ಮೊದಲಾದ ಭಾರೀ ಹಿರಿತಲೆಗಳು, ಯಾರು ಸೀನಿಯರ್ ಮೋಸ್ಟು ಅಥವಾ ಅತ್ಯಂತ ಪ್ರಭಾವಿಗಳಾದವರೆಲ್ಲ ದಕ್ಷಿಣ ದಿಕ್ಕಿಗೆ ಬಂದಿದ್ದಾರೆ. ಅದರಲ್ಲಿ ಹನುಮಂತ ದೇವರೊಬ್ಬರು. ಆದರೆ ರಾಮದೇವರು ಮುದ್ರಿಕೆ ಉಂಗುರವನ್ನು ಯಾರ್ಯಾರಿಗೋ ಕೊಡಲಿಲ್ಲ, ದಕ್ಷಿಣ ದಿಕ್ಕಿಗೆ ಬಂದವ್ರ ಕೈಲೇ ಕೊಟ್ಟರು. ಅದು ಅಂಗದನೋ ತಾರನೋ ಇವ್ರ ಕೈ ಕೊಡಲಿಲ್ಲ, ಹನುಮಂತ ದೇವರ ಕೈಗೆ ಕೊಟ್ಟರು. ಆದರೆ ಹನುಮಂತ ಗೊತ್ತು ರಾಮದೇವರಿಗೆ ಸಮುದ್ರವನ್ನು ಉಲ್ಲಂಘನೆ ಮಾಡಿ ಸೀತಾಕೃತಿಯನ್ನು ಸಂದರ್ಶನ ಮಾಡಿ ಬರುವ ಸಾಮರ್ಥ್ಯ ಹನುಮಂತ ದೇವರಿಗೆ ಮಾತ್ರ ಇರುವಂಥದ್ದು ಅಂತ. ಹಾಗೆ ಕೊಡುವ ಸಂದರ್ಭದಲ್ಲಿ ಸೀತಾದೇವಿಯರ ಲಕ್ಷಣಗಳನ್ನು ರಾಮದೇವರು ತಿಳಿಸಿದ್ದಾರೆ. ಹನುಮಂತ ದೇವರು ಯೋಚನೆ ಮಾಡಿದರು, ಆ ಎಲ್ಲ ಲಕ್ಷಣಗಳು ಈ ಆಕೃತಿಯಲ್ಲಿ ನನಗೆ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ, ರಾವಣ ಸೀತಾಕೃತಿಯನ್ನು ಅಪಹಾರ ಮಾಡಿಕೊಂಡು ಹೋಗುವಾಗ ಆತ ಯಾವ ಪರ್ವತದ ಮೇಲೆ ಸುಗ್ರೀವ, ಹನುಮಂತ ದೇವರೇ ಮೊದಲಾದವರೆಲ್ಲ ಬಿಡಾರ ಹೂಡಿದ್ರೋ ಆ ಪರ್ವತದ ಮೇಲಿಂದ ತಗೊಂಡು ಹೋದ. ಆ ಕಥೆಯು ರಾಮಾಯಣದಲ್ಲಿ ಉಲ್ಲೇಖ ಮಾಡುತ್ತೆ. ಆಗ ಸೀತಾಕೃತಿ ತನ್ನ ದೇಹದಲ್ಲಿದ್ದ ಆಭರಣಗಳನ್ನೆಲ್ಲ ಕಟ್ಟಿ, ಬಟ್ಟೆಯಲ್ಲಿ ವಸ್ತ್ರದಲ್ಲಿ ಕಟ್ಟಿ ಆ ಗಂಟನ್ನು ಕಪಿಗಳ ಮಧ್ಯೆ ಹಾಕಿದ್ದಾಳೆ. ಆ ಆಭರಣಗಳನ್ನು ರಾಮದೇವರು ಮಾರ್ಗವಾಗಿ ಆ ದಾರಿಯಲ್ಲಿ ಬಂದಾಗ ಕಪಿಗಳು ರಾಮದೇವರಿಗೆ ಅರ್ಪಣೆ ಮಾಡಿದರು ಅಂತ ಕಥೆಯನ್ನು ರಾಮಾಯಣವೂ ಉಲ್ಲೇಖ ಮಾಡುತ್ತೆ. ಅದನ್ನು ಹನುಮಂತ ದೇವರು ನೆನೆಸಿಕೊಂಡಂತಾರೆ, ರಾವಣ ಹ್ರಿಯಮಾಣ ಮಯಾ ದೃಷ್ಟ ಸೇಯಮೇವೇತಿ ಭಾತಿಮೇ. ರಾವಣ ಯಾವುದೋ ಹೆಣ್ಣನ್ನು ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ದಾನೆ ಅಂತ ನಾವೆಲ್ಲ ಆಕಾಶದಲ್ಲಿ ನೋಡಿದೆವಲ್ಲ. ಆಕಾಶದಲ್ಲಿ ನೋಡಿದಾಗ ರಾವಣನ ವಿಮಾನದಲ್ಲಿ ಕಂಡ ಹೆಣ್ಣು ಪ್ರಾಯಶಃ ಈಕೆಯೇ ಆಗಿರಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ. ಅಲ್ಲ, ಅದೇ ಗೊತ್ತಾಯ್ತು. ಯಾಕೆಂದರೆ ರಾವಣ ಜೀವನದಲ್ಲಿ ಒಂದೇ ಹೆಣ್ಣನ್ನು ಅಪಹಾರ ಮಾಡಿದ್ದಲ್ಲ, 100 ಸಾವಿರಾರು ಹೆಣ್ಣನ್ನು ಹೆಂಗಸರನ್ನು ಅಪಹಾರ ಮಾಡಿದ ದುಷ್ಟ. ಹಾಗಾಗಿ ಆಕಾಶದಲ್ಲಿ ನೋಡಿದ ತಕ್ಷಣ, ಅದು ಏನು ಆಕಾಶದಲ್ಲಿ ಅಂದರೆ ಇವರು ಎಲ್ಲೋ ಇದ್ದಾರೆ, ಆತ ಇನ್ನೆಲ್ಲೋ ಇದ್ದಾನೆ. ನಮಗೆ ಎಷ್ಟೋ ಸರ್ತಿ ನಮ್ಮ ಎಲೆ ಮೇಲೆ ಏನು ಬಿದ್ದಿದೆ ಅಂತಲೇ ಗೊತ್ತಾಗಲ್ಲ, ಭಾರಿ ಕಿರಿಕಿರಿ ಆಗುತ್ತೆ. ತಟ್ಟೆಯಲ್ಲಿ ಎಷ್ಟೋ ಸರ್ತಿ ಏನೋ ಹುಳ ಬಿದ್ದಿರುತ್ತೆ, ಹಾಗೆ ಕಲಸಿ ತಿಂದುಬಿಟ್ಟು ಮರುದಿನ ಎಲ್ಲ ಓಡಾಡ್ಕೊಂಡಿರ್ತೀವಿ, ಮನೆಗೂ ರೂಮ್ಗೂ ಬಚ್ಚಲು ಮನೆಗೂ. ಅಂಥದ್ರಲ್ಲಿ ದೂರದ ವಿಮಾನದಲ್ಲಿದ್ದ ಸೀತಾದೇವಿಯೇ ಆಕೆಯೇ ಈಕೆ ಅಂತ ಹನುಮಂತ ದೇವರಿಗೆ ಹೇಗೆ ಗೊತ್ತಾಯಿತು? ಅವರು ಹೇಳ್ತಾರೆ, ಆಗ ಆ ಹೆಣ್ಣು ಯಾವ ಉತ್ತರೀಯವನ್ನು ಧರಿಸಿದ್ದಾಳೋ, ಸೆರಗನ್ನು ಹಾಕಿಕೊಂಡಿದ್ದಾಳೋ ಅದೇ ಸೆರಗನ್ನು ಈಕೆ ಹಾಕ್ಕೊಂಡಿದ್ದಾಳೆ ಅಂತ. ಎಷ್ಟು ಬುದ್ಧಿವಂತಿಕೆ ಹನುಮಂತ ದೇವರದ್ದು. ಹಾಗಾಗಿ ಯಾವ ರಾವಣ ಯಾರನ್ನು ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ದದ್ದನ್ನು ನಾನು ಕಂಡ್ನೋ, ಯಾವ ಹೆಣ್ಣು ತನ್ನ ಮೈಮೇಲಿದ್ದ ಆಭರಣಗಳನ್ನೆಲ್ಲ ವಸ್ತ್ರದಲ್ಲಿ ಕಟ್ಟಿ ನಮ್ಮ ಮಧ್ಯೆ ಹಾಕಿದ್ದಾಳೋ ಅವಳೇ ಈಕೆ ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ. ಆದರೆ ನಿಶ್ಚಯ ಮಾಡಿಕೊಂಡ್ಮೇಲೆ ಅವ್ರಿಗೆ ಅನ್ನಿಸ್ತಂತೆ, ಆದರೆ ಅವಳೇ ಇವಳಾಗೋದು ಹೇಗೆ ಸಾಧ್ಯ? ಯಾಕೆ? ಆಕೆ ಮಹಾಲಕ್ಷ್ಮಿ, ರಾಮದೇವರ ಪತ್ನಿ ಅಂದರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂದರೆ ಆಕೆಗೆ ಎಂದೆಂದೆಂದೂ ದುಃಖ ಇಲ್ಲ. ಯಾಕೆ ದುಃಖ ಇಲ್ಲ? ದುಃಖಕ್ಕೆ ಮುಖ್ಯ ಕಾರಣವಾದ್ದೇನು ಗೊತ್ತಾ? ಅಜ್ಞಾನ, ತಪ್ಪು ತಿಳುವಳಿಕೆ. ಜಗತ್ತಲ್ಲಿ ನಮ್ಗೆ ಬರೋ ಎಲ್ಲ ದುಃಖನೂ ಅಜ್ಞಾನ ಮೂಲಕ. ನಮ್ಮನ್ನು ಮೊದಲನೇ ಆರಾಧನೆಗೆ ಹೋದಾಗ ನಮ್ಮನ್ನು ಮೊದಲನೇ ಎಲೆಯಲ್ಲಿ ಕೂಡಿಸ್ತಾರೆ ಅಂದ್ಕೊಳ್ತೀವಿ, ನಮ್ಮನ್ನು 2ನೇ ಎಲೆಗೆ ಕೂಡಿಸ್ತಾರೆ, ದುಃಖ ಆಯಿತು. ನಾವು ಚೆನ್ನಾಗಿ ನಮ್ಮ ಮಕ್ಕಳಿಗೆ ವಿದ್ಯೆ ಕೊಟ್ಟರೆ, ಅವ್ರನ್ನ ಒಳ್ಳೆ ಟ್ಯೂಷನ್ನಿಗೆ ಸೇರಿಸಿದ್ರೆ ಅವರು ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅಂದ್ಕೊಳ್ತೀವಿ, ಟ್ಯೂಷನ್ಗೆ ಸೇರಿಸಿಯೂ ಫೇಲ್ ಆಗಿ ಬರ್ತಾರೆ ಮಕ್ಕಳು, ದುಃಖ ಆಯಿತು. ನಮ್ಮ ಜೀವನದಲ್ಲಿ ನಾನು ಇಷ್ಟು ಓದಿದರೆ ನಾನು ಜೀವನವನ್ನು ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗಬಲ್ಲೆ, ಸಮರ್ಥವಾಗಿ ಲೈಫ್ ಲೀಡ್ ಮಾಡಬಲ್ಲೆ ಅಂತ ಅಂದುಕೊಳ್ತೇವೆ. ಆದರೆ ಅಷ್ಟು ಓದಿಯೂ ನಮಗೆ ಕೆಲಸ ಸಿಗಲ್ಲ, ಕಾರ್ಯ ಸಿಗಲ್ಲ. ನಾವು ತುಂಬ ಚೆನ್ನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ನಮ್ಮ ಮೇಲಧಿಕಾರಿಗಳು, ನಮ್ಮ ಬಾಸು ನಮ್ಮನ್ನು ಚೆನ್ನಾಗಿ ಹೊಗಳುತ್ತಾರೆ, ತೃಪ್ತಿ ಪಡ್ತಾರೆ ಅಂದ್ಕೊಳ್ತೀವಿ. ಹಾಗಾಗಲ್ಲ. ಈ ಜಗತ್ತಿನಲ್ಲಾಗುವ ಎಲ್ಲ ದುಃಖಗಳಿಗೆ ಕಾರಣ ಏನು? ಹಾಗಾದರೆ ನಮ್ಮ ಅಜ್ಞಾನ. ನಮಗೆ ಮುಂದೆ ಏನಾಗತ್ತೆ ಅಂತ ಗೊತ್ತಿಲ್ಲಲ್ಲ,
ನಾವೇ ನಮ್ಮ ತಲೆಯಲ್ಲಿ ಏನೋ ಅಸಂಪ್ಷನ್ ಹಾಕ್ಕೊಂಡು ಕೆಲಸ ಮಾಡಲಿಕ್ಕೆ ಹೋಗ್ತೇವಲ್ಲ, ಊಹೆಗಳನ್ನು ಮಾಡಿಕೊಂಡು, ಆ ಕಾರಣದಿಂದಾಗಿ ನಮಗೆ ದುಃಖ ಆಗುತ್ತೆ. ನಾವೇನೋ ಅಂದ್ಕೊಂಡು ಹೊರಡ್ತೀವಿ, ಅದು ನಡೆಯೋಲ್ಲ, ದುಃಖ ಆಯಿತು. ಆದರೆ ಲಕ್ಷ್ಮೀದೇವಿಗೆ ಈ ಸಮಸ್ಯೆಯೇ ಇಲ್ಲ. ಯಾಕೆಂದರೆ ಲಕ್ಷ್ಮೀದೇವಿಗೆ ಪ್ರಳಯ ಕಾಲದಲ್ಲಿ, ವಾಯುದೇವರಿಗೆ ಶಾಸ್ತ್ರಗಳು ಹೇಳುವಾಗ ಹನುಮಂತ ದೇವರಿಗೇನೆ ಪ್ರಳಯ ಕಾಲದಲ್ಲಿಯೂ ಅವರ ಜ್ಞಾನ ನಾಶ ಆಗೋಲ್ಲ, ಅವರಿಗೆ ಅಜ್ಞಾನ ಬರೋಲ್ಲ ಅಂತ ಹೇಳುತ್ತೆ. ಅಂಥ ವಾಯುದೇವರ ಅಮ್ಮ ಲಕ್ಷ್ಮಿ, ಅವಳಿಗೆ ಅಜ್ಞಾನದ ಸೋಂಕಿದೆಯಾ, ಅಜ್ಞಾನದ ಸಂಬಂಧ ಇದೆಯಾ? ಅವಳಿಗೆ ಸುತರಾಮ ಅಜ್ಞಾನ ಇಲ್ಲ. ಅಜ್ಞಾನವೇ ಇಲ್ಲ ಅಂದಮೇಲೆ ದುಃಖ ಬರಲಿಕ್ಕೆ ಹೇಗೆ ಸಾಧ್ಯ? ಹನುಮಂತ ದೇವರು ಯೋಚನೆ ಮಾಡಿದರು, ದುಃಖವೇ ಇಲ್ಲದ ಲಕ್ಷ್ಮಿ, ಆದರೆ ಈ ಕೆಳಗಡೆ ಕೂತ ಹೆಣ್ಣು ತುಂಬ ದುಃಖಿಸ್ತಾ ಇದ್ದಾಳೆ. ಇದೊಂದೇ ಸಮಸ್ಯೆ, ಲಕ್ಷ್ಮಿಗೆ ದುಃಖ ಇಲ್ಲ, ಆದರೆ ಈಕೆ ದುಃಖಿಸ್ತಾ ಇದ್ದಾಳೆ. ಹಾಗಾದರೆ ಈಕೆ ಲಕ್ಷ್ಮಿ ಸೀತೆ ಹೌದೋ ಅಲ್ವೋ ಅಂತ ವಿಚಾರ ಮಾಡಿದರು. ವಿಚಾರ ಮಾಡಿ ಅವರು ಅಂದುಕೊಂಡ್ರಂತೆ, ಅನುಕುರ್ವಾಣಯೋರ್ಲೋಕಾನ್ ದೇವದೇವ್ಯೋರದೀನಯೋ ದುಃಖ ಮೋಹಾದಿಕಾ ಮಿಥ್ಯಾ ನಟ ನಟ್ಯೋರಿವಧ್ರುವಂ. ಅವರಂದುಕೊಂಡ್ರು ಇದು ಸೀತೆಯೇ, ಇದು ಲಕ್ಷ್ಮಿಯೇ ಅಲ್ಲ, ಮತ್ತು ಅಳ್ತಿದ್ದಾಳಲ್ಲ ಈಕೆ, ಅಯ್ಯೋ ಅಳ್ತಾ ಇರೋದು ನಿಜ ಅಂದ್ಕೊಳ್ಳಲ್ಲ ಅಂದ್ರಂತವು. ರಂಗದಲ್ಲಿ ನಟ ನಾಟಕ ಮಾಡುವಾಗ ಅಥವಾ ಸಿನಿಮಾ ಮಾಡುವಾಗ ಯಾರೋ ಒಬ್ಬ ಸಿನಿಮಾದ ಕೊನೆ ಸೀನಲ್ಲಿ ಸತ್ತೋಗ್ಬಿಡ್ತಾನೆ. ನಾಟಕದ ಸ್ಟೇಜಲ್ಲಿ ಕೊನೆ ದೃಶ್ಯದಲ್ಲಿ ಸೀನ್ನಲ್ಲಿ ಆತ ಸತ್ತೋಗ್ತಾನೆ. ಸತ್ತೋದ ಮೇಲೆ ಮೇಕಪ್ ಎಲ್ಲ ತೆಗೆದಿಟ್ಟು ಅವನು ಕೆಳಗೆ ಬರ್ತಾನೆ. ಬಂದಾಗ ಯಾರೋ ಒಬ್ಬ, ಏನು ಸಾರ್ ಸತ್ತೋಗಿದ್ರಲ್ಲ ಅದೇನು ಬದುಕು ಬಂದುಬಿಟ್ರಿ ಅಂತ ಕೇಳ್ತಾನ? ಕೇಳಲ್ಲ. ಯಾಕೆ ಕೇಳಲ್ಲ? ಅವನಿಗೆ ಗೊತ್ತು ರಂಗದ ಮೇಲೆ ನಡೆದದ್ದು ನಟನೆ, ಇವನು ನಟ. ಅಲ್ಲಿ ಕೂತ್ಕೊಂಡು ಅಳ್ತಾನೆ, ಅಯ್ಯೋ ನಮ್ಮ ತಾಯಿ ಹೋಗ್ಬಿಟ್ರು, ಅಯ್ಯೋ ನನ್ನ ಹೆಂಡ್ತಿ, ನನ್ನ ಮಕ್ಕಳು ಸತ್ತೋಗ್ಬಿಟ್ರು ಅಂತ. ಕೆಳಗೆ ಬಂದಮೇಲೆ ಯಾರಾದರೂ ಸಾರ್ ತುಂಬ ನಿಮ್ಮ ಮಕ್ಕಳು ಸತ್ತೋಗಿದ್ದು ಕೇಳಿ ತುಂಬ ದುಃಖ ಆಯಿತು ಸಾರ್, ಅದು ಯಾರಂತಾರೆ? ಯಾರಾದರೂ ಸಮಾಧಾನ ಮಾಡಲಿಕ್ಕೆ ಹೋಗ್ತಾರ? ಹೋಗಲ್ಲ. ಯಾಕೆ? ಅವ್ರಿಗೆ ಗೊತ್ತು ಅದು ನಟನೆ ಅಂತ. ಹಾಗಾದರೆ ಹೇಗೆ ರಂಗದಲ್ಲಿ ನಟ ನಟಿಸ್ತಾನೋ ಹಾಗೆ ಲಕ್ಷ್ಮೀನಾರಾಯಣರು ನಟನೆ ಮಾಡ್ತಾರಂತೆ. ಅಲ್ಲ, ಯಾಕೆ ಮಾಡಬೇಕು ನಟನೆ?